ಕೋಟೆಕೆರೆಯಲ್ಲಿ ಬುದ್ಧನ ಪ್ರತಿಮೆ ಆಗಬೇಕಾಗಿತ್ತು. ಅದ್ರ ಕಡೆನೂ ಜಿಲ್ಲಾಡಳಿತ ಒಂದು ಇದನ್ನು ಮಾಡ್ತಾರೆ. ಯಾವ ರೀತಿ ಸರ್ ಇದನ್ನು ಒಂದು ನಿಭಾಯಿಸಬಹುದು ಸರ್? ಈಗ ಅದು ಜಾಗದ ತೊಂದರೆಯಿಂದ ಇಲ್ಲಿವರೆಗೆ ಆಗಿದೆ. ನಾವೀಗ ಅಂತಿಮವಾಗಿ ಸುವರ್ಣಸೌಧದಲ್ಲಿ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಸುವರ್ಣಸೌಧ ಬುದ್ಧನ ಪ್ರತಿಮೆ ಸರ್. ಹೋದ್ರೆ ಎಲ್ಲರೂ ಕೂಡ ಹೋಗ್ಬೇಕು. ಎಲ್ಲರನ್ನ ಕರ್ಕೊಂಡು ಹೋಗ್ಬೇಕು. ಇನ್ನೂ ಮಟ್ಟ ಯಾರು ಹೋದ್ರು ಬಿಟ್ಟೇ ಇಲ್ಲ ಅವ್ರ. ಯಾರು ಹೋದ್ರು ಒಳ್ಳೆ ಏರ್ಪೋರ್ಟ್ನಾಗ ಒಂದು ಫೋಟೋ ತೆಗೆಸೋದು ಬಿಟ್ಟು ಬಿಟ್ಟೇ ಇಲ್ಲಲ್ಲ. 10 ವರ್ಷದಾಗ ಎಲ್ಲಿ ಬಿಟ್ಟಾರ ಹೇಳ್ರಿ? ಯಾವ ವರ್ಷ ಬಿಟ್ಟಾರ ಹೇಳ್ರಿ? ಇಲ್ಲಿ ನೋಡೋಣ. ಅದ್ರ ಬಗ್ಗೆ ಇದೆ. ನಮ್ಮ ಇಡ್ಕಲ್ ಡ್ಯಾಮಲ್ಲಿ ನೀರಿದೆ, ಮಲಪ್ರಭಾದಲ್ಲಿದೆ. ಮೊನ್ನೆ ಲಾಸ್ಟ್ ಟೈಮ್ ಬಂದಾಗ ಹೇಳ್ತಲ್ರಿ, ಬರಬೇಕು ಅವರು, ಕಾರ್ಪೊರೇಷನ್ ಬರಬೇಕು, ಲ್ಯಾಂಡ್ ಐಡೆಂಟಿಫೈ ಮಾಡ್ಬೇಕು ಅಂತ ಹೇಳಿದ್ರಲ್ಲ. ಮತ್ತು ಅವ್ರು ಬರೋಲ್ಲ, ಅದಾಗೋಲ್ಲ, ನಾವೇನು ಮಾಡ್ಬೇಕು? ಈಗ ಮೇಯರ್ ಆದವ್ರು ಬರಬೇಕಲ್ಲ. ಮೇಯರ್ ಆದವರು ಸಂಬಂಧಪಟ್ಟವ್ರು ಬಂದ ಚರ್ಚೆ ಮಾಡಿದ್ರೆ ನಾವು ಅದನ್ನು ಹುಡುಕಿ ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಈ ಜಾಗ ಕೊಡ್ತೀವಿ ಅವ್ರಿಗೆ. ಬರೋದಿಲ್ಲ, ನಾವೇನು ಮಾಡೋದು? ಅದು ಸಾಲ್ವ್ ಆಗಿದೆ. ಅದಕ್ಕೂ ದುಡ್ಡು ಕೊಡ್ಲಿಕ್ಕೆ ಸರ್ಕಾರ ಒಪ್ಕೊಂಡಿದೆ. ಅದು ಸಾಲ್ವ್ ಆಗಿದೆ. ಆ ರೈತರಿಗೆ ದುಡ್ಡು ಕೊಡಕ್ಕೆ ಒಪ್ಪಿದೆ ಸರ್ಕಾರ. ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಡುವೆ ಸಂಘರ್ಷ ಮುಂದುವರಿಸ್ತಾ ಇದೆ. ಅದಕ್ಕೆ ಯಾವುದೋ ಶಾಶ್ವತ ಪರಿಹಾರ ನೀಡ್ತಾರೆ. ಇದರಿಂದ ಅಭಿವೃದ್ಧಿ ಕುಂಠಿತಗೊಳ್ತಾ ಇದೆ. ಯಾವಾಗ ನೋಡಿದಾಗ ಅಧಿಕಾರಿಗಳು ಸಭೆಗಳಿಗೆ ಗೈರಾಗ್ತಾ ಇದ್ದಾರೆ. ಇದರ ಬಗ್ಗೆ ಮೇಲಿನ ಮೇಲೆ ಸಭೆಗಳಲ್ಲಿ ಕೂಡ ಅಧಿಕಾರಿಗಳು ಸೂಚನೆ ಮಾಡಿದ್ರು ಕೂಡ ಅಧಿಕಾರಿಗಳನ್ನು ಕೇರ್ ಅಂತ ಇಲ್ಲ. ಇದ್ರ ಕಡೆಯಿಂದ ಜಿಲ್ಲಾಡಳಿತ ಆಗಲಿ ಅಥವಾ ತಾವು ಏನಾದರೂ ಹಸ್ತಕ್ಷೇಪ ಮಾಡ್ತಾರೆ ಸರ್? ನೋಡಿ, ನಮಗೂ ಲಿಮಿಟೇಷನ್ ಇದೆ ಅಲ್ಲಿ. ಅದ್ರ ಮೀರಿ ಕೆಲಸ ಮಾಡ್ಲಿಕ್ಕೆ ಆಗೋಲ್ಲ. ಯಾಕಂದ್ರೆ ಅಲ್ಲಿ ಚುನಾಯಿತ ಪ್ರತಿನಿಧಿಗಳಿದ್ದಾರೆ. ಅವ್ರೇನು ನಮ್ಗೆ ಬನ್ನಿ ಹೇಳಿಲ್ಲ. ನಮಗೆ ಬಂದು ಏನಾರ ಹೇಳಿದ್ರೆ ನಾವೇನಾರ ಸಜೆಷನ್ ಕೊಡ್ಬೋದು ಅವ್ರಿಗೆ. ಸರ್ಕಾರದಿಂದ ಹೆಲ್ಪ್ ಮಾಡ್ಬೋದು. ಸೊ ನಮಗೆ ಗೊತ್ತಾದಾಗ ನಾವು ಏನು ಮಾಡಬೇಕು ಅಷ್ಟು ಮಾಡ್ತೀವಿ. 100% ಅಲ್ಲಿ ನಾವು ಹೋಗಿ ಹೀಗೆ ಮಾಡಂತ ಹೇಳಲಿಕ್ಕೆ ನಮಗೆ ಆಗೋಲ್ಲ. ಅದು ಬೆಳಗಾವಿ ಜಿಲ್ಲೆಯಲ್ಲಿ ಬಾಳೆ ಉಪಯೋಗಿಸಿದ ಬ್ಯಾಂಕುಗಳು ದಿವಾಳಿ ಆಗಿದ್ದು ಒಂದು ಸಂಗೊಳ್ಳಿರಾಯಣ್ಣ, ರಾಣಿ ಚೆನ್ನಮ್ಮ, ಈಗ ಇದು ಬೆನ್ನಲ್ಲಿನೇ ಮತ್ತೊಂದು ಈಗ ಕಲ್ಲೋಳಿಯಲ್ಲಿರುವಂಥ ಸರಾಯಿ ಬ್ಯಾಂಕು ಕೂಡ ಅದ್ರ ಕೂಡ ಭಾಳ ಜನ ಎಲ್ಲ ಕೋಆಪರೇಟಿವ್ ಬ್ಯಾಂಕ್ಗಳು ಯಾವ ಸ್ಥಿತಿಯಲ್ಲಿದೆ, ಏನಾದರೂ ತನಿಖೆ ಮಾಡಿಸ್ತೀರಾ ಸರ್ ಬೆಳಗಾವಿ ಜಿಲ್ಲಾ? ನೋಡಿ, ಅದು ದುಡ್ಡು ಇಡೋರು ಮೊದಲನೇ ಥಿಂಕ್ ಮಾಡಬೇಕು, ಯಾವ ಬ್ಯಾಂಕದಲ್ಲಿ ಇಡಬೇಕು. ನೀವು ಹೇಳ್ದಂಗೆ ಸುಮಾರು ಈಗ 6 ತಿಂಗಳಿಗೊಂದು ಇಂಥದ್ದು ಪ್ರಕರಣ ಹೊರಗೆ ಬರ್ತಾಯಿದೆ. ಆಡಳಿತ ಮಂಡಳಿ ಸರಿ ಇರಬೇಕು, ಅವರು ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ನೋಡಬೇಕು, ಆ ಥರ ಇಡಬೇಕು. ಈಗಾದರೆ ಯಾರ ಜವಾಬ್ದಾರಿ? ಈಗ ಅವರು ನಾವು ಬಡ್ಡಿ ಡಬಲ್ ಕೊಡ್ತೀವಿ ಅಂತ ಅಟ್ರಾಕ್ಷನ್ ಮಾಡಿಬಿಡ್ತಾರೆ. 5 ವರ್ಷದಲ್ಲಿ ಡಬಲ್ ಅಂತಾರೆ, ಜನ ಹೋಗಿಡ್ತಾರೆ. ಸೊ ದುಡ್ಡು ಇಡಬೇಕಾದ್ರೆ ಇದನ್ನೆಲ್ಲ ಚರ್ಚೆ ಮಾಡಿ ಬ್ಯಾಕ್ಗ್ರೌಂಡ್ ನೋಡೇ ಇಟ್ಟರೆ ಒಳ್ಳೆಯದು. ಯಾವುದ್ರೆ ಆದೇಶ ಈಗಾಗಲೇ ಸೋಮವಾರದಿಂದ ಮತ್ತು AR ಇಬ್ಬರು ತನಿಖೆ ಮಾಡ್ತಿದ್ದಾರೆ. ಎಲ್ರಿ? ಮಂಡ್ಯದ ಗನಂಗೂರು ಟೋಲ್ ನಾಕ ಬಳಿ ಟೋಲ್ ಸಿಬ್ಬಂದಿಗಳು ಏನು ಆಕ್ಷನ್ ಮಾಡ್ತಾರೆ? ಆಕ್ಷನ್ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕ್ರಿ. ಅವರ ಪಾರ್ಟಿ ಇಫೆಕ್ಟೆಡ್ ಕೊಟ್ಟರೆ ಅವ್ರು ಪೊಲೀಸ್ ಆ್ಯಕ್ಷನ್ ತಗೋತಾರೆ. ಫಾಸ್ಟ್ಯಾಗ್ನಲ್ಲಿ ಹಣ ಇಲ್ಲ ಅನ್ನೋ ಒಂದು ಸಣ್ಣ ಕಾರಣಕ್ಕಾಗಿತ್ತು. ಅದೇ ಪೊಲೀಸ್ ಆ್ಯಕ್ಷನ್. ಯಾಕಂದ್ರೆ ಅವ್ರು ಹೊಡೆದಾಡಿದ್ರೆ ಅದನ್ನ ಪೊಲೀಸ್ ಆ್ಯಕ್ಷನ್ ಕೊಡಬೇಕು. ನೀವು ಆ ರೀತಿ ಪ್ರಕರಣ ಮಾರ್ಕಂಡೆ ನದಿ ತಮ್ಮ ಕ್ಷೇತ್ರ ಅದು ಆ ನದಿ ಗ್ರಾಮ ಪಂಚಾಯತಿ ಹೌದು, ಅಲ್ಲೇ ಬರ್ತದೆ. ಅಲ್ಲ, ಅಲ್ಲಿ ಯಾವುದೇ ಅದನ್ನು ಡಿಸ್ಪೋಸ್ ಮಾಡೋಂಥ ಸಿಸ್ಟಮ್ ಇರಲಿಲ್ಲ. ನೇರವಾಗಿ ಅವರು ಕಾಕ್ತಿ, ಒಣಗ, ಮೇಜರ್ ದೊಡ್ಡ ಸಿಟಿ ಪ್ಲಸ್ ಬೆಳಗಾವಿ ಸಿಟಿದು ಕೂಡ ಈ ನಮ್ಮ KH ಕಂಗ್ರಾಳಿ ಈ ಸೈಡಿಂದ ಕೂಡ ನೇರವಾಗಿ ನದಿಗೆ ಬರ್ತದೆ. ಈಗ ನಾವು STP ಮಾಡೋದು ಆ ಕಡೆ ಇರೋದು. ಈ ಉದ್ಯಮ ಭಾಗದಿಂದ ಬರುವಂಥದ್ದು ಮಾಡ್ತಿದ್ವಿ. ಇಲ್ಲಿ ಮಾಡ್ತಲ್ಲ, ಇಲ್ಲೂ ಒಂದು ಆ ರೀತಿ ಆಗ್ಬಾರ್ದು.
ಆಗ್ಬೇಕಾದ್ರ ಬಗ್ಗೆ ನೋಡ್ರಿ ಗಮನ ಸೆಳೆದು ಇದೇ ಆಗಲಿಕ್ಕೆ 20-30 ವರ್ಷ ಹೋತ್ರಿ ಅದು 30 ಇಯರ್ಸ್ ಇದು ಈಗ ಕೊನೆ ಹಂತಕ್ಕೆ ಬಂದಿದೆ ಈಗ. ಯಾಕಂದರೆ ದೇವಸ್ಥಾನ ಇದೆ ಪಕ್ಕದಲ್ಲಿ ನಡೆಯೋದು ಹೌದು ಡೆವಲಪ್ಮೆಂಟ್ ಮಾಡಿದರೆ ಬೇರೆ ಕಡೆ ಯಾವ ರೀತಿ ಒಂದು ದೇವಸ್ಥಾನ ಟೂರಿಸಮ್ ಮಾಡ್ಬೋದು. ಇಲ್ಲಿ ಗಣಪತಿ ವಿಸರ್ಜನೆ ಬೇಕಾದ ಅದಕ್ಕೂ ಒಂದು ವ್ಯವಸ್ಥೆ ಮಾಡ್ಬೋದು, ಒಂದು ಅಟ್ರಾಕ್ಷನ್ ಆಗುವಂಥ ನೋಡೋಣ ಅದ್ರ ಬಗ್ಗೆ ಅದಕ್ಕೊಂದು ಸಪ್ರೇಟ್ ಮಾಡಲಿಕ್ಕೆ 4-5 ವಿಲೇಜ್ ಕೂಡಿ ಮಾಡ್ಬೋದು. ಜಿಲ್ಲಾ ಪಂಚಾಯತ್ ಅವ್ರು ಅದನ್ನು ಹೆಡ್ ನೋಡೋಂಥ ಜವಾಬ್ದಾರಲ್ಲ, ಅವ್ರು ನೋಡ್ಬೇಕಿರಲ್ಲ. ಈಗ ಆ ಥರ ಅದಕ್ಕೆ ಅವ್ರ ಹೆಡ್ಡೇ ಜವಾಬ್ದಾರಿ, ಅವ್ರು ಅದನ್ನು ನಿಯಂತ್ರಣ ಮಾಡ್ಬೇಕ್ರಿ. ಇಲ್ಲ ನಮ್ಮವರೆಲ್ಲ ಮತ್ತು ರಕ್ಷಣೆ ಪಡಿಬೇಕಾರೆ ಅದೇನು ಛತ್ರಿ ಹಿಡಿಬೇಕಲ್ಲ, ಮತ್ತು ಅವ್ರು ಏನ ಮಾಡ್ತಾರೆ ರಕ್ಷಣೆಗೆ ನಮ್ಮ ಹೆಸರು ಹೇಳ್ತಾರೆ. ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಕೋರ್ಟ್ನಲ್ಲಿದೆ, ಕೋರ್ಟ್ ಡಿಸಿಷನ್ ಕೊಡ್ಬೇಕು. ಈಗ ಬಾಗೇವಾಡಿ ಟೋಲ್ ಅವಧಿ ಯಾವಾಗ ಮುಗಿತು ಸರ್? ಅದು 20 ವರ್ಷ ಆಯ್ತು ಟೋಲ್ ಎಫ್ಕೆ 7 ತಾರೀಕು ಮತ್ತೆ ಟೋಲ್ ಹೆಂಗೆ ಮಾಡ್ಯಾರ? ಮೇಂಟೆನೆನ್ಸ್ ಇಲ್ಲ ಸರ್, ಒಂದು ಲೈಟ್ ಇಲ್ಲ, ಸರ್ವಿಸ್ ಕೇಂದ್ರ ಸರ್ಕಾರ ಇಲ್ಲ ನಮ್ಮ ಅಂಡ್ರೆ ಬರೋಲ್ಲ, ಅವ್ರದ್ದು ಅದು ಇವ್ರು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ತಾವು ಸೆಂಟ್ರಲ್ ಕೇಂದ್ರ ಸರ್ಕಾರ ಗಮನಕ್ಕೆ ತರ್ಬೋದಲ್ಲ ಸರ್? ಕನಿಷ್ಠ 8 ವರ್ಷ ಟೋಲ್ ಎಫ್ಸರ್ ಸರ್ ಇವರು, ಆದ್ರೆ ಲಿಮಿಟ್ ಈಗ ಆಲ್ರೆಡಿ ಅಷ್ಟು ದುಡ್ಡೆಲ್ಲ ಕಲೆಕ್ಟ್ ಮಾಡಿರ್ಬೋದು ಅವರು. ಈಗ ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಅದ್ರ ಬಗ್ಗೆ ಚರ್ಚೆ ಆಯ್ತಿರಲ್ಲ, ನೀವು ರೋಡ್ ಟ್ಯಾಕ್ಸ್ ಅಂತ ತೊಗೋತೀರ ಮತ್ತೆ ಅಡಿಷನಲ್ ಟ್ಯಾಕ್ಸ್ ತೊಗೊಂತ ಒಂದು ಚರ್ಚೆ ನಡೆದಿದೆ ಅದ್ರ ಬಗ್ಗೆ. ರೋಡ್ ಟ್ಯಾಕ್ಸ್ ಒಂದು ಸಾರಿ ತೊಗೊಂಡಾಗ ಮತ್ತೆ ಯಾಕೆ ಎಕ್ಸ್ಟ್ರಾ ಅಂತ ಮೊನ್ನೆ ಚರ್ಚೆ ಆಗಿದೆ. ಬಹುಶಃ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸ್ಬೋದು. ನಾವು ಕೂಡ ಅದ್ರ ಬಗ್ಗೆ ಈಗಾಗಲೇ ಅದ್ರ ದುಡ್ಡು ವಸೂಲಿ ಆಗಿದ್ದರೆ ಅದನ್ನು ಓಪನ್ ಮಾಡಿಬಿಡ್ಬೇಕಂತ, ಓಪನ್ ಮಾಡಬೇಕು ಫ್ರೀಯಾಗಿ. ಸರಿಯಾಗಿ ಕೊಡ್ತಾ ಇರ್ತಾರೆ ಸರ್ವಿಸ್ ರೋಡ್ಗಳಿಗೆ ಲೈಟ ಮತ್ತೊಂದು ಹೆಲ್ತ್ ಟ್ಯಾಕ್ಸ್ ರಿಪೇರಿ ಯಾವುದೂ ಮಾಡ್ತಾ ಇರ್ತಾರೆ. ಇಲ್ಲೇ ಮಾರ್ಕೆಟ್ ನಗರ್ ಬ್ರಿಡ್ಜ್ ಬಗ್ಗೆ ಸರ್ವಿಸ್ ರೋಡ್ ಇದೆ ಸರ್, ಪೂರ್ತಿ ತೆಗೆದು ತೋರಿದ್ದಾರೆ ಸರ್. ಅಲ್ಲಿ ಯಾರು ಗಾಡಿ ಪಾಸ್ ಆಗ್ತದೆ ಸರ್? ನೀವು ಹೇಳಿದ ನಿಜ, ಹತ್ರ ಏನು ಪ್ರಶ್ನೆ ಇಲ್ಲ. ಅದನ್ನು ನೋಡಬೇಕಾದ ಅವರು ಗಮನಕ್ಕೆ ತರ್ತೀವಿ, ಅವರು ನ್ಯಾಷನಲ್ ಆಗಿದ್ದಾರೆ. ಸರ್, ಒಳ ಮೀಸಲಾತಿ ವಿಷಯದ ಆಧಾರದ ಬಗ್ಗೆ ಒಲೆ ಮಾದಿಯರ ಏನು ಸಮುದಾಯಗಳ ನಡುತ್ತ ವಿಷ ಬೀಜವನ್ನು ಬಿತ್ತುವಂಥ ಪ್ರಯತ್ನ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದೆ. ಇದ್ರ ಕಡೆ ತಾವು ಒಂದು ಸಮುದಾಯದ ನಾಯಕರುಗಳಾಗಿ ಯಾವ ರೀತಿ ನೋಡ್ತಾರೆ ಸರ್? ತಮ್ಮೆಲ್ಲ ಸಮ್ಮುಖದಲ್ಲಿ ಮಹದೇವಪ್ಪ ಸಾಹೇಬರಾಗಲಿ ಅಥವಾ ಮುನಿಯಪ್ಪ ಸಾಹೇಬರಾಗಲಿ ಕಟು ಶಬ್ದಗಳಿಂದ ನಿಲ್ಲಿಸುವಂಥ ಪ್ರಯತ್ನ ನಡೀತಾ ಇದೆ. ವಿಷ ಬೀಜ ಯಾರು ಬಿತ್ತರಿ, ಯಾವಾಗ ಬಿತ್ತರಿ? ಡಿಮಾಂಡ್ ಯಾರ್ದ್ರಿ? ಅದು ಒಳ ಮೀಸಲಾತಿ ಕೊಡ್ಬೇಕಂತ ಡಿಮಾಂಡ್ ಮಾಡಿದೆ ಯಾರು? ಸರ್, ನಾವು ನೀವು ಮಾಡ್ರೆ ಅದೇ ನಿಮಗೆ ಸಂಬಂಧ, ನಮಗೇನು ಸಂಬಂಧ? ನಾವ್ಯಾಕೆ ಅದನ್ನು ಸಮಾಜ ಹೊಡೆಯುವಂಥ ಪ್ರಶ್ನೆ ನಮ್ಮಿಂದ ಇಲ್ಲ, ಅಥವಾ ನಮಗೆ ಬೇರೆ ಮಾಡಬೇಕಂತ ಇಲ್ಲ. ಕೇಳಿದಾರ ಡಿಮಾಂಡ ನಿಮ್ಮ ಸಮುದಾಯಗಳಿಂದ ಡಿಮಾಂಡ್ ಬಂದಿದೆ. ನಮಗೆ ಜಾತಿ ಅನುಗುಣವಾಗಿ, ನಮ್ಮ ಸಂಖ್ಯೆ ಅನುಗುಣವಾಗಿ ನಾವು ಮೀಸಲಾತಿ ಬೇಕಂತ ಅದನ್ನು ಕೊಡುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ ನಮ್ಮದು ಕಾಂಗ್ರೆಸ್ ಪಾತ್ರ ಎಲ್ಲಿ ಬಂದ್ರೆ ಅದು ಕಾಂಗ್ರೆಸ್ ಪಾತ್ರ ಏನಿಲ್ಲ, ಅವ್ರ ಬೇಡಿಕೆ ಅನುಗುಣವಾಗಿ ಕೆಲಸ ಮಾಡ್ತಾಯಿದ್ದೀವಿ ಅಷ್ಟೇ. ಸರ್ಕಾರ ನಿಖರವಾಗಿ ಹೇಳ್ತಾ ಇಲ್ಲ ಒಳ ಮೀಸಲಾತಿನ ಈ ತಾರೀಕಿಗೆ ಈಗಾಗಲೇ ನಾವು ಜಾರಿ ಮಾಡ್ತೀವಿ ಅಂತ. ಇದರಲ್ಲಿ ಯಾಕೆ ಗೊಂದಲ ಆಗ್ತಾ ಇದೆ? ನೀವು ಹೇಳಬೇಕಾದ ಇಷ್ಟೇ ಯಾರು ಕೊಟ್ಟಾರ? ಅದಕ್ಕೆ ಕೋರ್ಟ್ ಕೊಟ್ಟಾರ. ನಾವು ಮಾಡಿದ್ದೀವಿ, ಹೆಚ್ಚು ಮಾಡಿದ್ದೀವಿ. ಮೀಸಲಾತಿನೂ ಕೂಡ ಕೊಟ್ಟಿದ್ದೀವಿ, ಒಳ ಮೀಸಲಾತಿ. ಅಂತಿಮವಾಗಿ ಹೈಕೋರ್ಟ್ ಇವತ್ತಷ್ಟೇ ಕೊಟ್ಟಿದೆ. ಅವ್ರೇನು ಹೇಳಿದಾರಂದ್ರೆ ಮುಂಚೆ ಹೆಂಗಿತ್ತು ಹಂಗೆ ನಡ್ಕೋಬೇಕಂತ ಹೇಳಿದ್ದಾರೆ. ಅದಕ್ಕಾಗಿ ನಾವು 15ರಲ್ಲಿ ಕೊಡ್ತಾಯಿದ್ದೀವಿ. ಈಗ 17ರಲ್ಲಿ ಅಲ್ಲ, 15ರಲ್ಲಿ ಒಳ ಮೀಸಲಾತಿ ಮುಂದಿನ ಕ್ಯಾಬಿನೆಟ್ಟಾಗಿ ಡಿಸಿಷನ್ ತೊಗೊತಾರೆ. 2028ಕ್ಕೆ ಬೆಳಗಾವಿ ವಿಧಾನಸಭಾ ಪಕ್ಷ 26 ಆಗುತ್ತೆ. 3 ಅಥವಾ 4